ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಆಗಸ್ಟ್ ತಿಂಗಳ ಮೇಷರಾಶಿ ಸಂಜಾತರ ಮಾಸ ಭವಿಷ್ಯ ತಿಳಿಯೋಣ. ಮೇಷರಾಶಿಯ ಅಶ್ವಿನಿ ಹಾಗೂ ಕೃತಿಕಾ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿರುತ್ತದೆ. ಭರಣಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಈ ತಿಂಗಳು ನೀವು ಆರೋಗ್ಯ ವಿಚಾರವಾಗಿ ಹೆಚ್ಚಿನ ಕಾಳಜಿ ವಹಿಸಬೇಕು. ಪ್ರತಿನಿತ್ಯ ಒಂದು ನಿಯಮಾನುಸಾರ ಪಥ್ಯಾಹಾರ ಸೇವನೆ, ವಿಶ್ರಾಂತಿ, ಲಘು ವ್ಯಾಯಾಮ ಹಾಗೂ ಮಾನಸಿಕವಾಗಿ ನೀವು ಶಾಂತವಾಗಿರುವುದನ್ನು ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು. ಏಕೆಂದರೆ ಮನಸ್ಸಿನಂತೆ ಮಹಾದೇವ ಎಂಬುದು ನಿಮಗೂ ತಿಳಿದಿದೆ. ಮನಸ್ಸು ವಿಕಲ್ಪಗೊಂಡರೆ ದೇಹಕ್ಕೆ ಅನಾರೋಗ್ಯ ಬಾಧೆ ಹೆಚ್ಚಿರುತ್ತದೆ. ಯಾವಾಗ ಶನಿಯು 12ನೇ ಮನೆಯಲ್ಲಿ ಸಂಚರಿಸುತ್ತಿರುತ್ತಾನೋ ಆಗ ಅನಾರೋಗ್ಯ ಬಾಧೆ ಮೇಷರಾಶಿ ಸಂಜಾತರಿಗೆ ಹೆಚ್ಚಾಗಿ ಕಾಡುತ್ತದೆ. ವಿಷಮ ಶೀತ, ಜ್ವರ, ಉಸಿರಾಟದ ಸಮಸ್ಯೆ, ಚರ್ಮದ ಅಲರ್ಜಿ, ಅಜೀರ್ಣ, ಉದರಬಾಧೆ ಹಾಗೂ ನರ ದೌರ್ಬಲ್ಯತೆಗಳು ಹೆಚ್ಚಾಗಿ ಈ ತಿಂಗಳು ನಿಮ್ಮನ್ನು ಪೀಡಿಸುವ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯ ಸಂರಕ್ಷಣೆಗೆ ಪ್ರಥಮ ಆದ್ಯತೆ ಇರಲಿ. ಕೌಟುಂಬಿಕ ವಿಚಾರದಲ್ಲಿಯೂ ಈ ತಿಂಗಳು ಬಹಳಷ್ಟು ವ್ಯತಿರಿಕ್ತ ಹಾಗೂ ನಕಾರಾತ್ಮಕ ಪರಿಣಾಮಗಳು ನಿಮ್ಮಲ್ಲಿ ಚಿಂತೆ, ಯೋಚನೆ ಹಾಗೂ ದುಗುಡಗಳನ್ನು ತರಬಹುದು. ಹಾಗೂ ಮಕ್ಕಳ ವಿಚಾರವಾಗಿ ಈ ತಿಂಗಳು ನಿಮಗೆ ಅತ್ಯಧಿಕ ಹೆಚ್ಚಿನ ಹಿನ್ನಡೆ ಇರುವ ಸಾಧ್ಯತೆ ಇದೆ. ನಿಮ್ಮ ಮತ್ತು ಮಕ್ಕಳ ನಡುವೆ ಅಭಿಪ್ರಾಯ ಭೇದ, ನೀವು ಹೇಳಿದ ಮಾತನ್ನು ಅವರು ಕೇಳದೇ ಇರುವುದು ಹಾಗೂ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿಗೆ ಈ ತಿಂಗಳು ನೋವಾಗುವ ಸಾಧ್ಯತೆಯುಂಟು. ಹೆಣ್ಣು ಮಕ್ಕಳ ಮದುವೆ ವಿಚಾರವಾಗಿ ನಿಮ್ಮ ಚಿಂತೆ, ಯೋಚನೆ ಹಾಗೂ ಅಶಾಂತಿಗಳಿಂದ ತೀವ್ರವಾದಂತಹ ಹತಾಶೆಯನ್ನು ಅನುಭವಿಸುವ ಸಾಧ್ಯತೆಯುಂಟು. ಹಣಕಾಸು ವಿಚಾರದಲ್ಲಿ ತೀರಾ ತೊಂದರೆ ಎಂದು ಹೇಳಲಾಗದಿದ್ದರೂ ಸಹಿತ ಉತ್ತಮ ವರಮಾನವಿದ್ದರೂ ಅತ್ಯಧಿಕ ಖರ್ಚು ವೆಚ್ಚಗಳು, ಅನಿರೀಕ್ಷಿತ ವೆಚ್ಚಗಳು, ಆರೋಗ್ಯ ವಿಚಾರವಾಗಿ ಕುಟುಂಬದ ಹಿರಿಯರ ಸೇವೆ, ಶುಶ್ರೂಷೆ ಹಾಗೂ ವೈದ್ಯಕೀಯ ಉಪಚಾರಗಳಿಗೆ ಹೆಚ್ಚಾಗಿ ಹಣ ಖರ್ಚಾಗುವ ಸಾಧ್ಯತೆಯುಂಟು. ಹಾಗೆಯೇ ವಾಹನಗಳ ರಿಪೇರಿ, ಮನೆಯಲ್ಲಿನ ಗೃಹೋಪಕರಣಗಳ ದುರಸ್ತಿ ಮುಂತಾದವುಗಳಿಂದ ನೀವು ಉತ್ತಮ ಸಂಪಾದನೆಯನ್ನೇ ಮಾಡಿದರೂ ಸಹಿತ ಹಣವನ್ನು ಉಳಿಸಲಿಕ್ಕೆ ಸಾಧ್ಯವಾಗದು. ವೈಯಕ್ತಿಕ ಜೀವನದಲ್ಲಿ ವ್ಯತಿರಿಕ್ತ ಹಾಗೂ ನಕಾರಾತ್ಮಕ ಪರಿಣಾಮಗಳು ಈ ತಿಂಗಳು ಹೆಚ್ಚಾಗಿಯೇ ಇರುತ್ತದೆ. ಪ್ರೀತಿ, ಪ್ರೇಮ, ಸ್ನೇಹ ವಿಚಾರಗಳಲ್ಲಿ ಸಂಬಂಧಗಳು ಬಿರುಕು ಬೀಳುವುದು ಅಥವಾ ಬಿಟ್ಟು ಹೋಗುವುದು, ಬೇರ್ಪಡುವುದು ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಅಶುಭ ದಶಾಭುಕ್ತಿ ಕಾಲದಲ್ಲಿರುವ ಮೇಷರಾಶಿ ಸಂಜಾತರು ಆರೋಗ್ಯ ಸಂರಕ್ಷಣೆಗಾಗಿ ನೀವು ಜನಿಸಿದ ವಾರದಂದು ಪ್ರತಿ ತಿಂಗಳು ಮೊದಲ ಮತ್ತು ಕೊನೆಯ ನಿಮ್ಮ ಜನಿಸಿದ ವಾರಗಳಂದು ಏಕವಾರ ರುದ್ರಾಭಿಷೇಕ ಆಚರಿಸಿ. ಇದು ನಿಮ್ಮ ಸ್ವಾಸ್ಥ್ಯವನ್ನು ಸುಸ್ಥಿತಿಯಲ್ಲಿಡಲು ಸಹಾಯವಾಗುತ್ತದೆ. ತೀರಾ ಅನಾರೋಗ್ಯ ಬಾಧೆ ಹೆಚ್ಚಿದ್ದಲ್ಲಿ ಮನೆಯಲ್ಲಿಯೇ ಅಮಾವಾಸ್ಯೆಯ ಮುನ್ನ ಬರುವ ಕೃಷ್ಣ ಪಕ್ಷ ಚತುರ್ದಶಿ ತಿಥಿಯಂದು ಆಯುಷ್ಯ ಹೋಮವನ್ನು ಆಚರಿಸಿ. ವಿದ್ಯಾರ್ಥಿ ವರ್ಗಕ್ಕೆ ಇದು ಶುಭಾಶುಭ ಮಿಶ್ರ ಫಲವನ್ನು ನೀಡುವಂತಹ ತಿಂಗಳಾಗಿದೆ. ಮೇಷರಾಶಿ ಸಂಜಾತರಿಗೆ ಎಲ್ಲ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯ ಶಿವ ಪಂಚಾಕ್ಷರ ನಕ್ಷತ್ರ ಮಾಲಿಕಾ ಸ್ತೋತ್ರ ಹಾಗೂ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲಿ ಎಂದು
ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.